ಗುರುಗಳೇ, ಶನಿ ಕಾಟದಿಂದ ಪಾರಾಗೋದಾದ್ರೂ ಹೇಗೆ? ಈ ಶನಿ ಕಾಟ ಅನ್ನುವಂಥದ್ರಲ್ಲಿ ನಾವು ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಈಗ ಅತ್ಯಂತ ರೂಢಿಯಲ್ಲಿರುವಂಥದ್ದು ಎಲ್ಲರಿಗೂ ಶನೀಶ್ಚರ ಅಂತ ಹೇಳಿದರೆ ಒಂದು ಭಯ ಅನ್ನುವಂಥ ಸ್ಥಿತಿ ಇದೆ. ಯಾರು ಭಯಪಡಬೇಕು? ಶನೀಶ್ಚರ ಅಂತಂದರೆ ನ್ಯಾಯಾಧೀಶ. ಅವನು ನ್ಯಾಯಾಧೀಶನ ಮುಂದೆ ಅಥವಾ ಶಿಕ್ಷೆಯನ್ನು ನೀಡುವಂಥವ್ರ ಮುಂದೆ ಯಾರಿಗೆ ಭಯ ಇರಬೇಕು ಅಂದರೆ ತಪ್ಪು ಮಾಡಿದವ್ರಿಗೆ ಭಯ ಇರಬೇಕೇ ಹೊರತು ಯಾರು ಶನೀಶ್ಚರ ಅಂದರೆ ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಅವಶ್ಯಂ ಅನುಭೋಕ್ತವ್ಯಂ ಕೃತಂಕರ್ಮ ಶುಭಾಶುಭಂ. 7 ಶನಿ ಅಂಥೇಳಿ ನಾವು ಹೇಳ್ತೇವೆ. ಶನಿ ಕಾಟದಲ್ಲಿ ಇದು ಮೊದಲನೇ. ಅದು ಚತುರ್ಥ ಅಂದರೆ ಅರ್ಧಾಷ್ಟಮ ಶನಿ, ಪಂಚಮ ಶನಿ, 7 ಶನಿ. ಅಂದರೆ ಈ ವ್ಯಕ್ತಿಯ ಜನ್ಮರಾಶಿಯ ಹಿಂದಿನ ಮನೆ 12ನೇ ಮನೆ, ಒಂದು ರಾಶಿಯಲ್ಲಿ ಶನೀಶ್ವರ 2.5 ವರ್ಷಗಳ ಕಾಲ ಇರ್ತಾನೆ. ಆ ಹಿಂದಿನ ದ್ವಾದಶ ಮನೆಗೆ ಬಂದಾಗ, ಜನ್ಮಕ್ಕೆ ಬಂದಾಗ ಅಲ್ಲಿ ಕೂಡ 2.5 ವರ್ಷ, ನಂತರದ ದ್ವಿತೀಯಕ್ಕೆ ಶನೀಶ್ವರ ಬಂದಾಗ ಅಲ್ಲಿ 2.5 ವರ್ಷ. ಅಂದರೆ ದ್ವಾದಶ, ಜನ್ಮ, ದ್ವಿತೀಯ 3 ಸ್ಥಾನದಲ್ಲಿ ಶನೀಶ್ವರ 2.5 ವರ್ಷ ಇರುವಾಗ 7 ಶನಿ ಅಂತ ಹೇಳ್ತೇವೆ. 7 ಶನಿ ಕಾಟ ಅಂತಲೇ ಹೇಳ್ತಾರೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತಾವಧಿಯಲ್ಲಿ 2-3 ಆವೃತ್ತಿ 7 ಶನಿ ಬರುತ್ತೆ. ಅಂದರೆ 12 ರಾಶಿಗಳಿಗೆ ಶನೀಶ್ವರ ಸಂಚಾರ ಮಾಡಲಿಕ್ಕೆ 30 ವರ್ಷ ತಗೊಳ್ತಾನೆ. ಅದರಲ್ಲಿ 22.5 ವರ್ಷಕ್ಕೊಂದು ಸತಿ ನಮಗೆ 7 ಶನಿ ಬರುತ್ತೆ. ಈ ಶನಿ ಕಾಟದಿಂದ ಪಾರಾಗಲಿ ಏನು ಮಾಡಬೇಕು ಅನ್ನುವಾಗ ನೋಡಿ, ಒಮ್ಮೆ ಈಗ ವರ್ತಮಾನದಲ್ಲಿ ಮಕರ ರಾಶಿಯವರಿಗೆ, ಕುಂಭರಾಶಿಯವರಿಗೆ, ಮೀನರಾಶಿಯವರಿಗೆ, ಈ 3 ರಾಶಿಯವರಿಗೆ 7.5 ಶನಿ ನಡೀತಾ ಇದೆ. ಈಗ ಮಕರ ರಾಶಿಯವರಿಗೆ ಬರುವ ವರ್ಷ ಮಾರ್ಚ್ 29ನೇ ತಾರೀಕು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾನೆ. ಅಲ್ಲಿಗೆ ಬಿಡುಗಡೆ ಆಗೋಯ್ತು. ಏನು ಮಾಡ್ಬೋದು ಅಂತಂದರೆ ಇನ್ನು ತಿರ್ಗಾ 7 ಶನಿ ಬರಲಿಕ್ಕೆ 22.5 ವರ್ಷ ಇದೆ. ಈ 22.5 ವರ್ಷದ ಅವಧಿ ಏನಿದೆ, ನಾವು ತಪ್ಪೇ ಮಾಡಬಾರ್ದು. ತಪ್ಪು ಮಾಡಿದರೆ ಮಾತ್ರ ಶಿಕ್ಷೆ ಇರುವಂಥದ್ದಾಗಲಿ, ಶನೀಶ್ವರನಿಂದ ನೀವು ಭಯ ಪಡಬೇಕಾದಂತಹ ಅಗತ್ಯ ಇರುವಂಥದ್ದು. ತಪ್ಪೇ ಮಾಡದೇ ಇರೋರಿಗೆ ಶಿಕ್ಷೆ ಕೊಡುವಂಥದ್ದು ಶನೀಶ್ವರನ ಹತ್ರ ಇಲ್ಲ. ಧರ್ಮದ ಅಧಿಕಾರಿ ಅವನು. ಇಲ್ಲಿ ಭೂಲೋಕದಲ್ಲಿರುವ ಕೋರ್ಟಿನಲ್ಲಿ ಏನು ಬೇಕಾದರೂ ಆಗ್ಬೋದು. ಆದರೆ ಆ ಮೇಲಿನ ಕೋರ್ಟ್ನಲ್ಲಿ ಅದು ಲೆಕ್ಕ ಅಂತಂದರೆ ಹಾಗೆ, ಯಾರ ಎಲ್ಲೆಲ್ಲ ಸೂರ್ಯರಶ್ಮಿ ಬೀಳ್ತದೋ ಅಲ್ಲೆಲ್ಲವೂ ಕೂಡ ಆ ಜಗಚ್ಚಕ್ಷುವಿನ ಮಗ ಸೂರ್ಯಪುತ್ರನಾದಂತಹ ಶನೀಶ್ವರನ ಪರಿಪೂರ್ಣವಾದ ದೃಷ್ಟಿ ಇರುತ್ತೆ. ಯಾರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ನಾವೇನು ಮಾಡಬೇಕು? ನಾವಿಲ್ಲಿ ಯಾವುದು ಪಾಪ, ಯಾವುದು ಪುಣ್ಯ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಹೇಳಿದೆ. ಯಾವುದೇ ಒಂದು ಜೀವಿಗೆ ನಮ್ಮಿಂದ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರದು. ಇದರಿಂದ ಏನಾಗುತ್ತೆ? ಪಾಪದ ಉತ್ಪತ್ತಿ ಆಗುತ್ತೆ. ಅದೇ ರೀತಿಯಾಗಿ ದೈವದ್ರೋಹದ ಕೆಲಸ ಇರ್ಬೋದು, ಯಾವೊಂದು ಕೂಡ ಬೇರೆ ಬೇರೆ ರೀತಿಯ ಒಂದೊಂದು ಕೈಂಕರ್ಯದಲ್ಲಿ ಒಂದೊಂದು ರೀತಿಯ ತಪ್ಪುಗಳು, ಅದರಿಂದ ಪಾಪಗಳು ಎಲ್ಲ ಸುತ್ತಕೊಳ್ಳುತ್ತೆ. ಅಂತಹ ಪಾಪ ಕೃತ್ಯವನ್ನು ಯಾವುದೇ ಕಾರಣಕ್ಕೂ ನಮಗೆ ಈಗ ಆಗೋಗಿರೋದಕ್ಕೆ ಇನ್ನು ಹಿಂದೆ ನಡೆದಿರೋದನ್ನ ಏನೂ ಮಾಡೋಕ್ಕಾಗಲ್ಲ. ಆಗೋಗಿದೆ, ಅದು ಗತ ಪ್ರಾರಬ್ಧ ಅಂತ ಹೇಳ್ತೇವೆ. ಪ್ರಾರಬ್ಧ ಅಂದರೆ ಹಿಂದೆ ಆಗಿರುವಂಥದ್ದು. ಈಗ ನಾವೀಗ ಇಂಥದ್ದೇ ಕೆಲಸ ಬೇಕು ಅಂತ ನಾವು ಯೋಚನೆ ಮಾಡ್ಬೋದು. ಅಥವಾ ಯಾವುದೇ ಆಗಲಿ, ಕಣ್ಣಿಗೆ ಕಾಣುವಂಥದ್ದು ಅದು ಬೇಕು, ಇದು ಬೇಕು, ಇನ್ನೊಂದು ಮತ್ತೊಂದು. ಇವರೇ ನಮಗೆ ತಂದೆ ಆಗಬೇಕು, ಇವರೇ ನಮಗೆ ತಾಯಿ ಆಗಬೇಕು ನಾವು ಹೇಳಲಿಕ್ಕಾಗೋದಿಲ್ಲ. ಅದು ಆಗೋಗಿರೋಂಥ ವಿಷಯ, ಪ್ರಾರಬ್ಧ, ಅದು ಋಣಾನುಬಂಧ. ಹಾಗೆಯೇ ಇಷ್ಟರವರೆಗೆ ನಾವೇನೆಲ್ಲ ಮಾಡಿದ್ದೀವಿ ಅನ್ನೋದನ್ನು ಅದು ಆಗೋಗಿರೋನ್ನ ಬದಲಾವಣೆ ಮಾಡೋಕ್ಕಾಗಲ್ಲ. ಆದರೆ ಇನ್ನು ಮುಂದೆ ನಾವು ಜೀವಿತಾವಧಿಯಲ್ಲಿ ಆ ಶನೀಶ್ವರನ ಕಾಟದಿಂದ ತಪ್ಪಿಸ್ಕೊಳ್ಳೋದಲ್ಲ, ಅವನ ಅನುಗ್ರಹವನ್ನು ಕೂಡ ಪಡೀಲಿಕ್ಕೆ ನಮಗೆ ಸಾಧ್ಯ. ನೋಡಿ, ಶನೀಶ್ವರನ ಅಷ್ಟೋತ್ತರದಲ್ಲಿ ಶನೀಶ್ವರಾಯ ನಮಃ, ಶಾಂತಾಯ ನಮಃ, ಸರ್ವಾಭೀಷ್ಟಪ್ರದಾಯಿನೇ ನಮಃ, ಸರ್ವಾಭೀಷ್ಟಪ್ರದಾಯಿನೇ ಅಂದರೆ ಅವನು ಬರೀ ತೊಂದರೆ ಕೊಡೋದು ಮಾತ್ರ ಅಲ್ಲ, ಇಷ್ಟಾರ್ಥವನ್ನೆಲ್ಲ ಕೊಡುವಂಥವನು ಕೂಡ ಆಗಿದ್ದಾನೆ. ಹಾಗಿದ್ದರೆ ಶನೀಶ್ವರನು ಮಕರ ಮತ್ತು ಕುಂಭ ರಾಶಿಗೆ ಅಧಿಪತಿ. ಅವನ ಆ ಶನೀಶ್ವರನ
ಅನುಗ್ರಹವನ್ನು ಮಾಡಬೇಕು ಅಂತಾದರೆ ನಾವು ಸತ್ಕರ್ಮಾನುಷ್ಠಾನಗಳನ್ನು ಮಾಡ್ಕೊಂಡು ಬರಬೇಕು. ಸತ್ಕರ್ಮಾನುಷ್ಠಾನಗಳನ್ನು ನಾವು ಮಾಡ್ತಾ ಬಂತು ಅಂತಾದರೆ ಆ ಶನೇಶ್ವರನ ಕಾಟದಿಂದ ನಾವು ಹೊರಗಡೆ ಬರೋದು ಮಾತ್ರ ಅಲ್ಲ, ಅವನ ಅನುಗ್ರಹವನ್ನು ಕೂಡ ಪಡೆಯುವಂತಹ ಒಂದು ಸುಯೋಗ ಬರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.